ವಿಶೇಷತೆ ಏನಂದ್ರೆ ಇದ್ರ ಒಳಗಡೆ ನಾವು ಕಾಪರ್ ಟ್ಯಾಂಕ್ ನ ಇನ್ಸ್ಟಾಲ್ ಮಾಡಿರ್ತೀವಿ. ಓಕೆ. ಈ ಹಳೆ ಕಾಲದಲ್ಲಿ ಮತ್ತೆ ಹಳ್ಳಿಗಳಲ್ಲಿ ಏನ್ ಕಾಪರ್ ಹಂಡೆ ಒಲೆ ಅಂತ ಯೂಸ್ ಮಾಡ್ತಾರೆ, ಮತ್ತೆ ಮೈಕೈ ನೋವಿಗೆ ನೀವು ಬೇರೆ ಗೀಸರ್ ಅಲ್ಲೂ ಯೂಸ್ ಮಾಡಿ, ಕಾಪರ್ ಗೀಸರ್ನು ಯೂಸ್ ಮಾಡಿ, ಒಂದೇ ಮನೇಲೇನೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈ ನ್ಯೂ ಬಾರ್ನ್ ಬೇಬೀಸ್ ಆಗಿರ್ಬೋದು, ಅವ್ರಿಗೆಲ್ಲ ಈಗ ನೀವು ಒಂದು ಮಸಾಜ್ ತರ ಎಲ್ಲ ಮಾಡಿ ಸ್ನಾನ ಮಾಡಿಸ್ತಾರ. ಈಗ ಹಂಡೆ ಎಲ್ಲ ಇಡುವಂತ ಅಷ್ಟು ಜಾಗ ಇಲ್ಲ ಸಿಟಿಯಲ್ಲಿ. ಖಂಡಿತ ಖಂಡಿತ. ಸೊ ಏನ್ ಮಾಡ್ಬೋದು, ನಮ್ ಗೀಸರ್ ನ ತಗೊಂಡೋಗಿ ಮನೇಲಿ ಇನ್ಸ್ಟಾಲ್ ಮಾಡ್ಕೊಬಹುದು. ನಮ್ದೇ ಇನ್ಸ್ಟಾಲೇಷನ್ ಇರುತ್ತೆ, ನಮ್ದೇ ಸರ್ವಿಸ್ ಇದೆ, ವ್ಯಾರಂಟಿ ಇದೆ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ. ಓಕೆ. ಸೊ ಸುಮಾರು 12 ವರ್ಷದಿಂದ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಸೂಪರ್. ನೋಡಿ 25 ಲೀಟರ್ದು ಇದು ನಾನು ಹೇಳ್ತಾ ಇರೋದು. ಓಕೆ. ನಿಮ್ಗೆ 5 ವರ್ಷ ಟ್ಯಾಂಕ್ ವ್ಯಾರಂಟಿ ಬರ್ತದೆ. ಸರಿ. 2 ವರ್ಷ ಕಾಯಿಲು ಮತ್ತೆ ಸರ್ವಿಸ್ ವ್ಯಾರಂಟಿ. ಓಕೆ. ಇದು ಪ್ರೈಸ್ 8800. ಸೂಪರ್. ಸೊ ಅದು 18 ಲೀಟರ್ ಬಂದು ಇನ್ನೂ 1000 ರೂಪಾಯಿ ಕಡಿಮೆ ಇರುತ್ತೆ. ಓಕೆ. ಮತ್ತೆ ಈಗ ಆಕ್ಚುಲಿ 400 ರೂಪಾಯಿ ಜಾಸ್ತಿ ಆಗಿದೆ ಕಾಪರ್ 1 kg ಮೇಲೆ. ಪ್ರೈಸಿಂಗ್ ಒಂಚೂರು ವೇರಿ ಆಗ್ಬೋದು. ನಿಮ್ ಶೋರೂಮ್ ಎಲ್ಲಿ ಬರುತ್ತೆ ಸರ್? ನಮ್ಮ ಶೋರೂಮ್ ಬಂದು ನಿಮಗೆ ಚುಂಚಕಟ್ಟ ಯಲ್ಲಮ್ಮ ದೇವಸ್ಥಾನ ಅಂತ ಇದೆ, JP ನಗರ ಐತ್ ಫೇಸು. ಅಲ್ಲಿಂದ ಕೊತ್ನೂರ್ಗೆ ಹೋಗುವಂಥ ರೋಡು, ಅಲ್ಲಿ ಮಾರುತಿ ಸ್ಕೂಲು ಮತ್ತು ರಾಘವೇಂದ್ರ ಮಠ ಅಂತ ಇದೆ, ಆ ಮೇನ್ ರೋಡಲ್ಲೇ ಬರ್ತದೆ. ಸೊ ಇನ್ ಕೇಸ್ ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ಸಲ್ಲಿ ಹಾಯ್ ಅಂತ ಇದು ಮಾಡಿ, ನಾನು ನಿಮಗೆ ಲೊಕೇಶನ್ ಕಂಪ್ಲೀಟಾಗಿ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ. ದಯವಿಟ್ಟು ಕಾಲ್ ಮಾಡಬೇಡಿ, ಯಾರನ್ನು ವಾಟ್ಸಪ್ ಮಾಡಿ. ನನ್ನ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ವಾಟ್ಸಪ್ ಮಾಡಿದ್ರೆ ನಮ್ದೇನು ಡೀಟೇಲ್ಸು ಕಂಪ್ಲೀಟಾಗಿ ನಾನು ಶೇರ್ ಮಾಡ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್. ಏನು ಸರ್ ಕರೆದ್ರಿ ವಿಡಿಯೋ ಮಾಡಬೇಕು, ಗೀಸರ್ ಇದೆ ಅಂದರೆ ಏನು ಸರ್ ವಿಶೇಷ? ಸರ್ ನೋಡಿ, ನಮ್ಮ ಗೀಸರು ಇದೆ. ಓಕೆ. ವಿಶೇಷತೆ ಏನಂದ್ರೆ ಇದ್ರ ಒಳಗಡೆ ನಾವು ಕಾಪರ್ ಟ್ಯಾಂಕ್ ನ ಇನ್ಸ್ಟಾಲ್ ಮಾಡಿರ್ತೀವಿ. ಓಕೆ. ಈ ಹಳೆ ಕಾಲದಲ್ಲಿ ಮತ್ತೆ ಹಳ್ಳಿಗಳಲ್ಲಿ ಏನ್ ಕಾಪರ್ ಹಂಡೆ ಒಲೆ ಅಂತ ಯೂಸ್ ಮಾಡ್ತಾರೆ, ತಾಮ್ರದ್ದು ಅಥವಾ ಇದ್ರದ್ದು ಹಂಡೆ ಒಲೆ. ಹೌದು. ಸಿಟಿಲಿ ಯಾರು ಹಂಡೆ ಒಲೆನ ಇನ್ಸ್ಟಾಲ್ ಮಾಡಕ್ ಆಗೋದಿಲ್ಲ. ಓಕೆ. ಸೊ ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಸ್ಟೈನ್ಲೆಸ್ ಸ್ಟೀಲು, ಸೆರಾಮಿಕ್ ಈ ರೀತಿ ಕೆಮಿಕಲ್ ಆದಷ್ಟು ಇಲ್ದೇನೆ ಕಾಪರ್ ಟ್ಯಾಂಕ್ ನೇ ಒಳಗಡೆ ಇನ್ಸ್ಟಾಲ್ ಮಾಡ್ತಾ ಇದೀವಿ. ಸೂಪರ್ ಸರ್, ಸೂಪರ್. ಈಗ ನಿಮ್ಗೆ ಬಾಣಂತಿಯರಿಗೆ, ನ್ಯೂ ಬಾರ್ನ್ ಬೇಬೀಸ್ಗೆ ಇದರಲ್ಲಿ ಸ್ನಾನ ಮಾಡಿಸೋದ್ರೆ ತುಂಬಾ ಒಳ್ಳೇದಾಗ್ತದೆ. ಹಂಡೆ ಒಲೆ ಸ್ನಾನದ ಬಗ್ಗೆ ಅದರ ವಿಶೇಷತೆ ಗೊತ್ತು, ಅದರಿಂದ ಆಗಿ ಉಪಯೋಗಗಳು ನನಗೆ ಗೊತ್ತು. ಇದು ಅದರ ಈಕ್ವಲ್ ಇದೆಯಾ? ಏನೇನು ವಿಶೇಷ ಇದೆ ಮತ್ತೆ ಎಷ್ಟು ಉಪಯೋಗಗಳಿದೆ ಹೇಳಿ ಸರ್. ಸರ್ ಒಂದು ನಿಮಿಷ ಗೀಸರ್ ಇಟ್ಬಿಟ್ಟು ಮಾತಾಡ್ತೀನಿ. ಓಕೆ ಇದೆ. ಓಕೆ ಬನ್ನಿ ನೋಡಿ, ಹಂಡೆ ಒಲೆ ಅಂದ್ರೆ ನಾವು ಹಂಡೆ ಒಲೆನೇ ಮಾಡ್ತಾ ಇಲ್ಲ. ಓಕೆ ಓಕೆ. ಸುಮಾರು ಇದರಲ್ಲಿ ಗೀಸರ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ವಾ. ಹೌದು. ಈ ಕಾಪರ್ ಗೀಸರ್ ಅನ್ನೋದನ್ನ ಮಾಡ್ತಾ ಇದ್ರು ಮುಂಚೆ. ಹೌದು. ಈಗ ಏನಾಗ್ತಾ ಇದೆ ಅಂದ್ರೆ ಪ್ರೈಸಸ್ ಎಲ್ಲ ಜಾಸ್ತಿ ಆಗಿ, ಸೊ ಸೆರಾಮಿಕ್ ಅಥವಾ SS ಅದು ನಿಮ್ಗೆ ತೋರಿಸ್ತೀನಿ ಟ್ಯಾಂಕ್ಗಳನ್ನ. ಓಕೆ. ಕಾಂಪಿಟೇಷನ್ ಜಾಸ್ತಿ ಆಗಿ ಅದನ್ನ ಮಾಡ್ತಾ ಇದಾರೆ. ಓಕೆ. ಬಟ್ ನಾವು ಅದೇ ಒಂದು ಪ್ರೈಸ್ ಅಲ್ಲೇ ಆ ಒಂದು ಕಾಂಪಿಟೇಟಿವ್ ವ್ಯಾರಂಟಿ ಕೊಟ್ಟು ಕಾಪರ್ ಟ್ಯಾಂಕ್ ನ ಇನ್ಸ್ಟಾಲ್ ಮಾಡ್ತಾ ಇದೀವಿ ಒಳಗಡೆ. ಓ, ಇದು ಕಾಪರ್ ಟ್ಯಾಂಕ್ ಸರ್? ಹೌದು. ಮುಂಚೆ ಸುಮಾರು ಕಂಪ್ನಿಗಳು ಇದನ್ನ ಮಾಡ್ತಾ ಇದ್ರು, ಈಗ ಕ್ರಮೇಣ ಕಡಿಮೆ ಆಗಿದೆ, ಪ್ರೈಸಿಂಗ್ ಜಾಸ್ತಿ ಆಗಿದೆ ಅಂತ. ಸೊ ಇದ್ರ ವಿಶೇಷತೆ ಏನಂದ್ರೆ ನಿಮ್ಗೆ ಒಳಗಡೆ ನೀರು ಬಂದ್ಬಿಟ್ಟು ಸ್ಟೋರ್ ಆಗುತ್ತೆ. ಇಲ್ಲಿ ಇದ್ರೊಳಗಡೆ ನಾರ್ಮಲ್ ನಿಮ್ಗೆ ಸ್ಟೋರೇಜ್ ವಾಟರ್ ಹೀಟರ್ ಏನಿದೆ ಇದೆಲ್ಲ ಸೇಮೆ. ಓಕೆ ಓಕೆ. ಸ್ಟೋರೇಜ್ ಮಾತ್ರ ನಿಮ್ಗೆ ಕಾಪರ್ ಟ್ಯಾಂಕ್ ಒಳಗಡೆ ನೀರು ಸ್ಟೋರ್ ಆಗುತ್ತೆ. ಸೂಪರ್ ಸರ್, ಸೂಪರ್. ಆ ರೀತಿ ಇದು. ಓಕೆ ಸರ್. ಈಗ ಈ ತಾಮ್ರದಿಂದ ಸ್ನಾನ ಮಾಡೋದ್ರಿಂದ ಮಕ್ಳಿಗೆ ಏನು ಉಪಯೋಗ ಆಗುತ್ತೆ ಅಂದ್ರೆ ಬಾರ್ನ್ ಬೇಬೀಸ್ಗೆ ಮತ್ತೆ ಬಾಣಂತಿಯರಿಗೆ ಏನು ಉಪಯೋಗ ಆಗುತ್ತೆ ಸರ್? ಏನಂದ್ರೆ ಈಗ ತಾಮ್ರ ಒಂದು ಪಾಸಿಟಿವ್ ಎನರ್ಜಿ ಅಟ್ಯಾಕ್ ಮಾಡುತ್ತೆ ಒಂದು. ಹೌದು. ಮೇನ್ ಆಗಿ ನೀವು ನಿಮ್ಮ ಒಂದು ಹಳ್ಳಿ ಕಡೆ ಹೋದ್ರೆ ನಿಮ್ಮ ತಂದೆ ತಾಯಿ ಅಥವಾ ತಾತಾಜಿನ ಕೇಳಿದ್ರೆ ಎಲ್ಲಾರ ಮನೆಯಲ್ಲೂ ಕಾಪರ್ ಇಂದಾನೆ ಸ್ನಾನ ಮಾಡ್ತದೆ ಇದು. ಮೈಕೈ ನೋವಿಗೆ, ಬ್ಲಡ್ ಸರ್ಕ್ಯುಲೇಷನ್, ಸೊ ಇದೆಲ್ಲದಕ್ಕೂ ತುಂಬಾ ಒಳ್ಳೇದಾಗ್ತದೆ. ಮತ್ತೆ ಇಲ್ಲಿ ಸಿಟಿಲಿ ಏನಾಗುತ್ತೆ ಅಂದ್ರೆ ತುಂಬಾ ಬೋರ್ವೆಲ್ ವಾಟರ್ ಯೂಸ್ ಮಾಡ್ತಾರೆ. ಹೌದು. ಸ್ಕೇಲಿಂಗ್ ಆಗುತ್ತೆ. ಹೌದು. ತಲೆ ಕೂದಲು ಉದುರೋದು, ಸ್ಕಾಲ್ಪ್ ಇದಾಗೋದು, ಮತ್ತೆ ಸ್ಕಿನ್, ಬಾಡಿ ಇದಕ್ಕೆಲ್ಲ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ. ಅದೇ ಸ್ಕಿನ್ ಸುಕ್ಕಟ್ಟೋದು ಇದೆಲ್ಲ ಕಡಿಮೆ ಆಗುತ್ತೆ. ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಕೂದಲು ಉದುರೋದೆಲ್ಲ ನಿಂತು ಹೋಗ್ಬಿಡುತ್ತೆ, ಹಾಗಾಗತ್ತೆ ಹೀಗಾಗತ್ತೆ ಅಂತ ಹೇಳಕ್ ಹೋಗಲ್ಲ. ಕ್ರಮೇಣ ಕಡಿಮೆ ಇರುತ್ತೆ. ಹಾರ್ಡ್ ವಾಟರ್ ಜಾಸ್ತಿ ಇದ್ರೆ ಸ್ವಲ್ಪ ಅದ್ರಲ್ಲಿ ನಿಮ್ಗೆ ತಡೀತದೆ. ಮತ್ತೆ ಮೈಕೈ ನೋವಿಗೆ ನೀವು ಬೇರೆ ಗೀಸರ್ ಅಲ್ಲೂ ಯೂಸ್ ಮಾಡಿ, ಕಾಪರ್ ಗೀಸರ್ನು ಯೂಸ್ ಮಾಡಿ, ಒಂದೇ ಮನೇಲೇನೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅಷ್ಟನ್ನ ನಾನು ಹೇಳ್ಬೋದು. ಮತ್ತೆ ಈ ನ್ಯೂ ಬಾರ್ನ್ ಬೇಬೀಸ್ ಆಗಿರ್ಬೋದು, ಅವ್ರಿಗೆಲ್ಲ ಈಗ ನೀವು ಒಂದು ಮಸಾಜ್ ತರ ಎಲ್ಲ ಮಾಡಿ ಸ್ನಾನ ಮಾಡಿಸ್ತಾರ. ಈಗ ಹಂಡೆ ಎಲ್ಲ ಇಡುವಂತ ಅಷ್ಟು ಜಾಗ ಇಲ್ಲ ಸಿಟಿಯಲ್ಲಿ. ಖಂಡಿತ ಖಂಡಿತ. ಸೊ ಏನ್ ಮಾಡ್ಬೋದು, ನಮ್ ಗೀಸರ್ ನ ತಗೊಂಡೋಗಿ ಮನೇಲಿ ಇನ್ಸ್ಟಾಲ್ ಮಾಡ್ಕೊಬಹುದು. ನಮ್ದೇ ಇನ್ಸ್ಟಾಲೇಷನ್ ಇರುತ್ತೆ, ನಮ್ದೇ ಸರ್ವಿಸ್ ಇದೆ, ವ್ಯಾರಂಟಿ ಇದೆ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ. ಓಕೆ. ಸೊ ಸುಮಾರು 12 ವರ್ಷದಿಂದ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಸೂಪರ್. ಸೊ ಈ ರೀತಿ ಒಂದು ಬೌಲ್ ಇರುತ್ತೆ. ಓಕೆ. ಸೊ ನಾವೇ ಒಂದು ಪ್ಲೇಟ್ ತರ ಇರ್ತದೆ, ಅದೆಲ್ಲ ನಿಮ್ಗೆ ತೋರಿಸ್ತೀನಿ. ಓಕೆ. ಅದನ್ನ ತಗೊಂಡು ಈ ತರ ಬೌಲ್ ಮಾಡಿಸಿ, ಇದಿನ್ನೂ ದೊಡ್ಡದು ಬರುತ್ತೆ, ಇದು ಹಳೇದಿದು. ಓಕೆ. ಅದನ್ನ ಮತ್ತೆ ಟಾಪ್ ಆನ್ ಮಾಡಿಸ್ಬಿಟ್ಟು ಟ್ಯಾಂಕ್ ತರ ರೆಡಿ ಮಾಡ್ತೀವಿ. ಈ ರೀತಿ ರೆಡಿ ಆಗುತ್ತೆ. ಸರಿ ಸರ್. ನಾವು ಸುಮ್ಮನೆ ಮಾರ್ಕೆಟಿಂಗ್ಗೋಸ್ಕರ ಏನೇನು ಹೇಳೋ ಬದಲು ಸಿಂಪಲ್ ಕಾನ್ಸೆಪ್ಟ್ ಏನಂದ್ರೆ ಕಾಪರ್ ಟ್ಯಾಂಕ್ ನಿಮಗೆ ಸಿಗುತ್ತೆ ವಿತ್ ಅಟ್ರಾಕ್ಟಿವ್ ವ್ಯಾರಂಟಿ ಮತ್ತೆ ಪ್ರೈಸಿಂಗು. ಓಕೆ.
ನಮ್ದೇ ಯಾಕೆ ಹಾಕೋಬೇಕು ಅದೊಂದು ಕ್ವಶನ್ ಇರ್ತದೆ. ಸುಮಾರು ಜನ ವಿಡಿಯೋಸ್ ಮಾಡಿಸ್ತಾರೆ ಹೀಗೆ ಹಾಗೆ ಅಂತ. 12 ವರ್ಷದಿಂದ ಮಾರ್ಕೆಟ್ ಅಲ್ಲಿ ಇದೀವಿ. ಓಕೆ. ಸೊ ನೀವು ನಮ್ದು ಕಂಪ್ನಿ ಚೆಕ್ ಮಾಡ್ಬೋದು, ರಿವ್ಯೂಸು ಚೆಕ್ ಮಾಡ್ಬೋದು. ಒಳ್ಳೆ ಸುಮಾರು 8 ರಿಂದ 8.5 ಸಾವಿರ ಕಸ್ಟಮರ್ಸ್ ನಮ್ಗೆ ಆಲ್ರೆಡಿ ಇದ್ದಾರೆ. ಓಕೆ. ರಿವ್ಯೂಸ್ ಎಲ್ಲ ಬಿಸ್ನೆಸ್ ನಡೀತಾ ಇದೆ, ತೊಂದರೆ ಇಲ್ಲ. ಸರಿ. ಮೇನ್ ಏನ್ ಹೇಳೋದು ಅಂದ್ರೆ ನಾವು ಈಗ ನೀವು ಕೆಮಿಕಲ್ ಕೋಟಿಂಗು ಇದೆಲ್ಲ ಇರೋಂಥ ಗೀಸರ್ಗೆನೆ ನೀವು 7 ರಿಂದ 8 ಸಾವಿರ 9 ಸಾವಿರ ಪೇ ಮಾಡ್ತಾ ಇದ್ದೀರಾ. ಹೌದು. ಸುಮಾರು ವೆರೈಟಿ ಸಿಗುತ್ತೆ ನಿಮಗೆ, ಇನ್ಸ್ಟಂಟು, ಮತ್ತೊಂದು ಇನ್ನೊಂದು ಗ್ಯಾಸ್ ಗೀಸರು ಇದೆಲ್ಲ. ಬಟ್ ಜಾಸ್ತಿ ಸೇಲ್ ಆಗುವಂಥದ್ದು ಸ್ಟೋರೇಜ್ ವಾಟರ್ ಹೀಟರ್. ಓಕೆ ಓಕೆ. 15 ಲೀಟ್ರು 25 ಲೀಟ್ರ್ ಈ ರೀತಿನೇ ಜಾಸ್ತಿ ಸೇಲ್ ಆಗುವಂಥದ್ದು, ಜಾಸ್ತಿ ಕನ್ಸ್ಯೂಮ್ ಮಾಡುವಂಥದ್ದು ಕಸ್ಟಮರ್ಸ್. ಆ ಕ್ಯಾಟಗರಿ ನಾವು 2 ಮಾಡಿದ್ದೀವಿ. ಓಕೆ. ಒಂದು 18 ಲೀಟ್ರ್ ಇಲ್ಲಿರುವಂಥದ್ದು. ಓಕೆ. ಮತ್ತೆ ಇದು ಬಂದು 23 ಲೀಟರ್. ಇದು 23 ಲೀಟರ್ ಸರ್ ಇದು. ಓಕೆ. ಇದನ್ನ 25 ಅಂತ ಹೇಳ್ತೀವಿ, ಬಟ್ ಇನ್ನರ್ ಟ್ಯಾಂಕು ನಿಮಗೆ ಸ್ಟೋರ್ ಆಗೋದು 23 ಲೀಟರ್. 23 ಲೀಟರ್. ಓಕೆ. ಇದು 15 ಲೀಟರ್ ಕ್ಯಾಟಗರಿಗೆ ಹಾಕ್ಬೋದು, ಬಟ್ ಇದರಲ್ಲಿ ಒಂದು 17 ರಿಂದ 18 ಲೀಟರ್ ಸ್ಟೋರ್ ಆಗ್ತದೆ. ಓಕೆ 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 ಓಕೆ. ಸೊ ಇದಾಯ್ತು ನಿಮಗೆ. ಸೊ ಈ ರೀತಿ ನಮ್ದು ಇನ್ನರ್ ಟ್ಯಾಂಕ್ ಬರ್ತದೆ. ನೋಡಿ, ಹೈ ಪ್ರೆಷರ್ಗೆ ಅದಕ್ಕೆಲ್ಲಾನು ನಾವು ಟಾಕ ಹಾಕಿರ್ತೀವಿ. ಓಕೆ. ಸೊ ಇದೆಲ್ಲ ಆಲ್ಮೋಸ್ಟ್ ಕೈಯಿಂದ ಮಾಡೋಂಥ ಕೆಲಸನೇ, ಮಿಷಿನರೀಸ್ ಕಡಿಮೆ ನಾವು ಯೂಸ್ ಮಾಡೋವಂಥದ್ದು. ಓಕೆ 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 ಓಕೆ. ಈ ರೀತಿ. ಸರಿ ಸರ್. ಇವಾಗ ಏನಂದ್ರೆ ಬೆಂಗಳೂರಲ್ಲಿ ಇವಾಗ ಹಳ್ಳಿಯಲ್ಲಿ ಬಾಣಂತನ ಅಂದ್ರೆ ಅವ್ರು ಮಾಡ್ಕೊಳ್ತಾರೆ. ಬೆಂಗಳೂರಲ್ಲಿ ಬಾಣಂತನ ಮಾಡೋರಿಗೆ ಈ ಅಂಡೆ ಏನಿದೆ ತಾಮ್ರದ್ದು ನಿಮ್ಮ ಪವರ್ಟೆಕ್ ಗೀಸರ್ ಉಪಯೋಗ ಆಗುತ್ತೆ ಅಂತ ಹೇಳಿದಿರಿ. ತುಂಬ ಚೆನ್ನಾಗಿದೆ ಸರ್. ಇದೆಲ್ಲ ಪ್ರೈಸ್ ವೈಸ್ ಬಂದಾಗ ಏನು ಬರುತ್ತೆ ಸರ್ ನಿಮ್ಮ ಗೀಸರ್ಸು? ಸರ್ ಬನ್ನಿ, ಇಲ್ಲಿದೆ ಸ್ಪೆಸಿಫಿಕೇಶನ್ಸು. ಓಕೆ. ನೋಡಿ, 25 ಲೀಟರ್ದು ಇದು ನಾನು ಹೇಳ್ತಾ ಇರೋದು. ಓಕೆ. ನಿಮಗೆ 5 ವರ್ಷ ಟ್ಯಾಂಕ್ ವ್ಯಾರಂಟಿ ಬರ್ತದೆ. ಸರಿ. 2 ವರ್ಷ ಕಾಯಿಲು ಮತ್ತೆ ಸರ್ವಿಸ್ ವ್ಯಾರಂಟಿ. ಓಕೆ. ಇದು ಪ್ರೈಸು 8800. ಸೂಪರ್. ಸೊ ಅದು 18 ಲೀಟರ್ ಬಂದು ಇನ್ನೂ 1000 ರೂಪಾಯಿ ಕಡಿಮೆ ಇರುತ್ತೆ. ಓಕೆ. ಮತ್ತೆ ಈಗ ಆಕ್ಚುಲಿ 400 ರೂಪಾಯಿ ಜಾಸ್ತಿ ಆಗಿದೆ ಕಾಪರ್ 1 kg ಮೇಲೆ. ಪ್ರೈಸಿಂಗ್ ಒಂಚೂರು ವೇರಿ ಆಗ್ಬೋದು. ಇದಕ್ಕೆ ಅಡಿಷನಲ್ ಆಗಿ ನಾವೇನ್ ಮಾಡ್ತಾ ಇದೀವಿ, 2 ಕೊಹಿನೂರ್ ಕನೆಕ್ಷನ್ ಪೈಪ್ ಕೊಡ್ತೀವಿ. ಓಕೆ. ಕೊಹಿನೂರ್ ಕನೆಕ್ಷನ್ ಪೈಪು ಮತ್ತೆ ಗಟ್ಟ ಸ್ಕ್ರೂ ಇನ್ಸ್ಟಾಲೇಷನ್ ಎಲ್ಲ ನಾವೇ ಮಾಡ್ಕೊಡ್ತೀವಿ. ಓಕೆ. ಮತ್ತೆ ಇದು NRV ಅಂತ ಬರುತ್ತೆ. ಓಕೆ. ಇದೇನಕ್ಕೆ ಯೂಸ್ ಮಾಡೋದು ಅಂತಂದ್ರೆ ನೀರು ರಿವರ್ಸ್ ಹೋಗ್ಬಾರ್ದು ಅಂತ. ಇದು ಒಂದಕ್ಕೆ ಮಾತ್ರ ಹಾಕೋದು, ಕೋಲ್ಡ್ಗೆ ಮಾತ್ರ ಹಾಕೋದು. ಸುಮ್ಮನೆ ಹಾಕಿರೋದು ನಾವು. ಇಷ್ಟು ಸೇರಿ ಬ್ಯಾಂಗ್ಳೂರ್ ಒಳಗಡೆ ಇನ್ಸ್ಟಾಲೇಷನ್ ನಮ್ದೇ ಇರುತ್ತೆ. ನಮ್ಗೆ ಏನಂದ್ರೆ ಪ್ಲಂಬಿಂಗ್ ಆಗಿರ್ಬೇಕು, ಓಕೆ, ಮತ್ತೆ ಎಲೆಕ್ಟ್ರಿಕ್ ಪಾಯಿಂಟ್ ರೆಡಿ ಇರಬೇಕು. ಸೂಪರ್ ಸೂಪರ್. ದಯವಿಟ್ಟು ಕಾಲ್ ಮಾಡಬೇಡಿ ಯಾರನ್ನು, ವಾಟ್ಸಪ್ ಮಾಡಿ. ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ವಾಟ್ಸಪ್ ಮಾಡಿದ್ರೆ ನಮ್ದೇನ್ ಡೀಟೇಲ್ಸ್ ಕಂಪ್ಲೀಟ್ ಆಗಿ ನಾನು ಶೇರ್ ಮಾಡ್ತೀನಿ. ಪದೇ ಪದೇ ಕಾಲ್ ಮಾಡೋದು, ನಾವು ಕಸ್ಟಮರ್ ಕಾಲ್ ಮಾಡೋದು ಅದೆಲ್ಲ ಜಾಸ್ತಿ ನಾವು ಮಾಡಕ್ ಹೋಗೋದು. ಇಫ್ ಕಸ್ಟಮರ್ ಸ್ಯಾಟಿಸ್ಫೈಡ್, ದೇ ರಿಯಲಿ ರಿಕ್ವೈರ್, ಅದಿದ್ರೆ ಮಾತ್ರ ಅವ್ರು ಮತ್ತೆ ಕಾಲ್ ಬ್ಯಾಕ್ ಮಾಡ್ತಾರೆ. ಏನೋ ಡೌಟ್ ಇದ್ರೆ ನಾವು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಈ ರೀತಿ ಫಸ್ಟ್ ಏನೇ ಡೀಟೇಲ್ಸ್ ಇದ್ರು ವಾಟ್ಸಪ್ ಮಾಡಿ, ಶೇರ್ ಮಾಡ್ತೀನಿ ಡೀಟೇಲ್ಸ್ ಎಲ್ಲ. ನಾನು ನಮ್ಮ ಲೊಕೇಶನ್ ಶೇರ್ ಮಾಡ್ತೀನಿ, ಡೈರೆಕ್ಟ್ ಆಗಿ ಬಂದು ನೋಡ್ಬೋದು. ಶೋರೂಮ್ ತರನೇ ಮಾಡಿದೀವಿ, JP ನಗರ್ 8th ಫೇಸ್ ಅಲ್ಲಿ, ನಿಯರ್ ಮಾರುತಿ ಸ್ಕೂಲ್, ರಾಘವೇಂದ್ರ ಮಠ ಹತ್ರ. ಸೊ ಯಾರಾದ್ರೂ ಬೇಕು ಅಂದ್ರೂ ಡೈರೆಕ್ಟ್ ಆಗಿ ಬಂದು ನಾವೇನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಯಾವ ರೀತಿ ಇರುತ್ತೆ ಎಲ್ಲಾನು ನೋಡ್ಬೋದು. ಕಾಲ್ ಮಾಡಿದ್ರೆ ನಾವು ಕಾಲ್ ಪಿಕ್ ಮಾಡಕ್ ಆಗೋದಿಲ್ಲ. ದಿನಕ್ಕೆ ಸುಮಾರು ನಮ್ಗೊಂದು 60-70 ಕಾಲ್ಸ್ ನಾರ್ಮಲ್ ಈಗ ರೆಫರೆನ್ಸ್ ಅದರಲ್ಲೇ ಬರ್ತಾ ಇರುತ್ತೆ. ಸೊ ದಯವಿಟ್ಟು ವಾಟ್ಸಪ್ ಮಾಡಿ. ಓಕೆ ಸರ್. ಸರ್, ಬೆಂಗಳೂರಲ್ಲಿ ರಿಕ್ವೈರ್ ಇರೋರಿಗೆ ಏನು ಪ್ರೈಸ್ ಇದೆ, ಏನು ಸರ್ವಿಸ್ ಇದೆ ಅಂತ ಹೇಳಿದ್ರಿ. ಇವಾಗ ಸಪೋಸ್ ಯಾರಾದರೂ ಔಟ್ ಆಫ್ ಸ್ಟೇಷನಿಂದ ಮಾಡ್ತಾರೆ, ನಿಮ್ಮ ಈ ತಾಮ್ರದ ಗೀಸರ್ ಅಂದರೆ ಪವರ್ಟೆಕ್ ಗೀಸರ್ ಬೇಕು ಅಂದರೆ ಅವ್ರಿಗೆ ಸರ್ವಿಸ್ ಮತ್ತು ಪ್ರೈಸಸ್ ಎಲ್ಲ ಹೇಗಿರುತ್ತೆ ಸರ್? ಸರ್, ಕರೋನಾ ಮುಂಚೆ ಟ್ರಾನ್ಸ್ಪೋರ್ಟೇಷನ್ಗೆ ಆಗ್ತಾ ಇದ್ವಿ, ಈಗೆಲ್ಲ ಸ್ಟಾಪ್ ಮಾಡಿದ್ದೀನಿ. ಈಗ ನಾನು ನಿಮ್ಗೆ ಏನೇನು ತೋರಿಸ್ದೆ, NRV ಗಟ್ಟ, ಇದ್ರ ಜೊತೆಗೆ ಮತ್ತೆ ಕನೆಕ್ಷನ್ ಪೈಪು ಕೂಡ. ಓಕೆ. ಇದ್ರ ಜೊತೆಗೆ ಎಕ್ಸ್ಟ್ರಾ ಒಂದು ಕಾಯಿಲ್ನ ಕೊಡ್ತೀವಿ. ಕಾಯಿಲ್ಲ ಸುಮಾರು ಜನ ಅವರೇ ಬಂದು ಆಫೀಸಿಂದ ತೊಗೊಂಡು ಹೋಗ್ತಾರೆ. ಓಕೆ. ಈಗೆಲ್ಲ ಟ್ರಾನ್ಸ್ಪೋರ್ಟೇಷನ್ ಯಾವುದೇ ಕಾರಣಕ್ಕೂ ನಾವು ಆಗ್ತಾ ಇಲ್ಲ. ಸೊ ಅವರೇ ಬಂದು ತೊಗೊಂಡು ಹೋಗ್ತಾರೆ. ನಾರ್ಮಲ್ ಗೀಸರ್ ಬಂದು ಬಾಕ್ಸ್ ಪ್ಯಾಕ್ ಆಗಿರುತ್ತೆ. ಅದ್ರಲ್ಲಿ ನಾನು ಈಗ ಏನೇನು ತೋರಿಸ್ತಾ ಐಟಮು ಅದೆಲ್ಲ ಕೊಟ್ಟು ಎಕ್ಸ್ಟ್ರಾ ಅವ್ರಿಗೆ ಒಂದು ಕಾಯಿಲು ಮತ್ತೆ ಒಂದು ಇಂಡಿಕೇಟರ್ ಸೆಟ್, ಒಂದು ಥರ್ಮೋಸ್ಟಾಟ್ ಕೊಡ್ತೀವಿ. ಓಕೆ. ಇದನ್ನ ಯಾಕೆ ಕೊಡ್ತೀವಿ ಅಂದ್ರೆ, ನಾರ್ಮಲ್ ಆಗಿ ಬ್ಯಾಂಗ್ಳೂರಲ್ಲಿ ನಮ್ಮ ಸರ್ವಿಸ್ ಇದೆ. ಸೊ ನಮ್ಮ ಹುಡುಗರು ಇರ್ತಾರೆ, ಇನ್ಸ್ಟಾಲೇಷನ್ ಇರುತ್ತೆ, 2 ವರ್ಷ ಏನೇ ಪ್ರಾಬ್ಲಮ್ ಆದ್ರೂ ವ್ಯಾರಂಟಿ ಇರ್ತದೆ. ಟಿಲ್ ಎಲೆಕ್ಟ್ರಿಕ್ ಅಂಡ್ ಪ್ಲಂಬಿಂಗ್ ಪ್ರಾಬ್ಲಮ್ ಇಲ್ಲ ಅಂದ್ರೆ. ಸೊ ಔಟ್ ಸೈಡರ್ಸ್ಗೆ ಏನಾಗ್ತದೆ, ಅವರೇ ಬರಬೇಕು, ಅವರೇ ತಗೊಂಡು ಹೋಗ್ಬೇಕು. ಸೊ ನಾವೇನು ಪ್ರೈಸ್ ಕೋಟ್ ಮಾಡಿದೀವಿ, 8,800 ರೂಪಾಯಿ 25 ಲೀಟರ್ಗೆ, 18 ಲೀಟರ್ಗೆ 7,800 ರೂಪಾಯಿ. ಅದರಲ್ಲಿ ಮತ್ತೆ 500 ರೂಪಾಯಿ ಕಡಿಮೆ ಮಾಡ್ತೀವಿ. ಸೂಪರ್. ಅಡಿಷನಲ್ ಆಗಿ
ಒಂದು ಕಾಯಿಲು ಥರ್ಮೋಸ್ಟಾಟ್ ಇಂಡಿಕೇಟರ್ ಕೊಡ್ತೀವಿ. ಇದನ್ನ ಯಾಕೆ ಕೊಡಕ್ಕೆ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಈಗ ಅವರು ಚಿತ್ರದುರ್ಗ, ಮಂಡ್ಯ, ಮೈಸೂರು ಸುಮಾರು ಕಡೆಯಿಂದ ಬಂದು ತಗೊಂಡೋಗ್ತಾರೆ. ಬ್ಯಾಂಗ್ಳೂರ್ ಒಂಥರ ಹಬ್ಬಿದ್ದಂಗೆ, ಹೌದು, ಯಾರೇ ಎಲ್ಲೇ ಇದ್ರು ಕೂಡ ಒಂದು ಫಂಕ್ಷನ್ಸ್ ಇನ್ನೊಂದು ಮತ್ತೊಂದು ಬರ್ತಾ ಇರ್ತಾರೆ. ನೀವು ನಂಬಲ್ಲ ಸರ್, ಅವರೇ ಬಂದು ಪಿಕ್ ಮಾಡ್ಕೊಂಡು ಹೋಗ್ತಾರೆ. ಗೌರ್ಮೆಂಟ್ ಅಫಿಷಿಯಲ್ಸ್ ಈ ರೀತಿ ತುಂಬ ಸುಮಾರು ಜನ, ನಮ್ ಕಡಿಮೆ ಅಂದ್ರೂ ಒಂದು 15ರಿಂದ 20 ಸಿಸ್ಟಮ್ ಮಂತ್ಲಿ ಔಟ್ಸೈಡ್ ಹೋಗ್ತದೆ. ಆದ್ರೆ ನಾವು ಟ್ರಾನ್ಸ್ಪೋರ್ಟೇಷನ್ ಹಾಕೋದಿಲ್ಲ, ಅವರೇ ಬಂದು ತಗೊಂಡ್ ಹೋಗ್ತಾರೆ. ಚೆಕ್ ಮಾಡಿ ನೀಟಾಗಿ ಎಲ್ಲ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡ್ಬಿಟ್ಟು ತಗೊಂಡ್ ಹೋಗ್ತಾರೆ. ಎಕ್ಸ್ಟ್ರಾ ನಾವು ಕಾಯಿಲು ಇಂಡಿಕೇಟರ್ ಥರ್ಮೋಸ್ಟಾಟ್ ಯಾಕೆ ಕೊಡ್ತೀವಿ ಅಂದ್ರೆ ಫ್ಯೂಚರಲ್ಲಿ ಏನಾದ್ರು ನಾರ್ಮಲ್ ಆಗಿ ಪ್ರಾಬ್ಲಮ್ ಬರೋದಿಲ್ಲ. ಮೇನ್ ಅಂತ ಬರೋದಂದ್ರೆ ಕಾಯಿಲ್ ಹೋಗೋದು. ಆ ಥರ ಒಂದು 2 ವರ್ಷ, 1 ವರ್ಷ, 3 ವರ್ಷ ಆದ್ಮೇಲೆ ಹೋಯ್ತಂದ್ರೆ ಕಾಯಿಲ್ ಕೊಟ್ಟಿರ್ತೀವಿ, ಚೇಂಜ್ ಮಾಡ್ಕೋಬಹುದು. ನಾರ್ಮಲ್ ಎಲೆಕ್ಟ್ರಿಷಿಯನ್ ಹತ್ರನೇ ಅವ್ರು ಚೇಂಜ್ ಮಾಡಿಸ್ಕೋಬಹುದು. ಇಂಡಿಕೇಟರ್ ಅಷ್ಟೇ, ಥರ್ಮೋಸ್ಟಾಟ್ ಅಷ್ಟೇ. ಕಸ್ಟಮರ್ ಕಂಪ್ಲೇಂಟ್ ಏನಿರುತ್ತೆ ಅಂದ್ರೆ, ಸರ್ ಈಗ ಸುಮಾರು ಆನ್ಲೈನು ಈ ಥರ ಎಲ್ಲ ತಗೊಂಡಿರ್ತೀವಿ, ಪ್ರಾಡಕ್ಟ್ ತೊಗೊತೀವಿ, ಇದೆಲ್ಲ ಸರ್ವಿಸ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್. ಸರ್ವಿಸ್ ಹೇಗೆ ಸರ್, ನೆಕ್ಸ್ಟ್ ಮೆಟೀರಿಯಲ್ ಯಾವ ರೀತಿ ಮಾಡೋದು ಅಂತ. ಮೆಟೀರಿಯಲ್ ನಿಮ್ಗೆ ಎಲ್ಲ ಕಡೆ ಸಿಗ್ತದೆ, ಈಸಿ. ಟ್ರಯಾಂಗಲ್ ಕಾಯಿಲ್ ಇದು ಈಸಿಯಾಗಿ ಸಿಗ್ತದೆ. ಆದ್ರೂ ನಾವು ನಮ್ಮ ಕಡೆ ಕಸ್ಟಮರ್ಗೆ ಈಗ ಒಂದು ಹೊಸ ಪ್ರಾಡಕ್ಟ್ ತೊಗೊಂಡ್ರು ಅಂದ್ರೆ ಅವ್ರಿಗೇನೋ ಒಂದು ಖುಷಿ ಇರುತ್ತೆ, ಬೇಗ ಹೊಟ್ಟೋಯ್ತಲ್ಲಪ್ಪ ಏನು, ಅಥವಾ ಏನು ಯಾವ ರೀತಿ ಇದು ಸರ್ವಿಸ್ ಇರುತ್ತಾ ಇಲ್ವೋ ಅಂತ ಭಯ ಇರಬಾರ್ದು ಅಂತೇಳಿ ಫಸ್ಟೇ ಒಂದು ಸೆಟ್ ಎಲ್ಲ ಕೊಟ್ಬಿಡ್ತೀವಿ. ಸೊ ಇನ್ ಕೇಸ್ ಏನಾದರೂ ಫ್ಯೂಚರಲ್ಲಿ ಏನೋ ಪ್ರಾಬ್ಲಮ್ ಆಯಿತು, ಒಂದು 2 ವರ್ಷ 3 ವರ್ಷ ಆದಮೇಲೆ ಪ್ರಾಬ್ಲಮ್ ಬರೋದಿಲ್ಲ, ನಾರ್ಮಲ್ ಆಗಿ ಪ್ರಾಬ್ಲಮ್ ಆಯಿತು ಅಂದರೆ ಇದನ್ನೇ ಅವ್ರು ಯೂಸ್ ಮಾಡ್ಕೊತಾರೆ. ಆ ರೀತಿ. ಮತ್ತು ಬೆಂಗಳೂರು ಅವ್ರಿಗೆ ಇದನ್ನು ಕೊಡೋದಿಲ್ಲ, ನಮ್ಮದೇ ಸರ್ವಿಸ್ ಇರುತ್ತಲ್ಲ. ಸೊ ಏನೋ ಪ್ರಾಬ್ಲಮ್ ಆಯಿತು ಆ ಥರ ನಾರ್ಮಲ್ ಆಗಿ ಕಾವೇರಿ ವಾಟರ್ಗೆ ಏನು ಪ್ರಾಬ್ಲಮ್ ಬರಲ್ಲ, ಆಯಿತು ಅಂದಾಗ ಮಾತ್ರ ನಾವು ಚೇಂಜ್ ಮಾಡ್ಕೊಡ್ತೀವಿ. ಔಟ್ಸೈಡರ್ಸ್ಗೆ ಸ್ಪೆಷಲಿ ಆಗಿ ಈ ರೀತಿ ಒಂದು ಪ್ಲ್ಯಾನ್ ಮಾಡಿದ್ವಿ. ಸೂಪರ್ ಸರ್, ಸೂಪರ್ ಸರ್. ಇದು ಇವಾಗ ನಾರ್ಮಲ್ ಗೀಸರ್ ಪ್ರಾಸೆಸ್ಸು ಬಿಸಿ ಹೇಗಾಗುತ್ತೆ ಅದೇ ಥರ ಇರುತ್ತೆ, ಇಲ್ಲ ಏನಾದ್ರು ಇದರಲ್ಲಿ ವಿಶೇಷತೆ ಇದೆಯಾ ಸರ್? ಆ ರೀತಿ ಏನಿಲ್ಲ. ಈಗ ನಿಮಗೆ ನೋಡಿ, ಗ್ಯಾಸ್ ಗೀಸರು, ಇನ್ಸ್ಟಂಟು, ಮತ್ತೆ ಸ್ಟೋರೇಜ್ ವಾಟರ್ ಹೀಟರ್ ಅಂತ 3 ರೀತಿ ಬರುತ್ತೆ. ಅದರಲ್ಲಿ ನಿಮಗೆ ಆನ್ಲೈನ್ಗೆ ಹೋದ್ರೆ ಸುಮಾರು ರೀತಿ ಇದೆ. ಕೊಳಗೆ ಹಾಕೊಂಡು ಬರೋವಂಥದ್ದು ಏನೇನೋ ವೆರೈಟೀಸು. ನಾರ್ಮಲ್ ಆಗಿ ಜಾಸ್ತಿ ಕನ್ಸ್ಯೂಮ್ ಆಗೋವಂಥದ್ದು, ಕಸ್ಟಮರ್ ಯೂಸ್ ಮಾಡೋವಂಥದ್ದು ಗ್ಯಾಸ್ ಗೀಸರ್ ಯೂಸ್ ಮಾಡ್ತಾರೆ. ಇನ್ಸ್ಟಂಟ್ ಬಂದು ಕಿಚನ್ಗೆ 1 ಲೀಟರ್, 3 ಲೀಟರ್, 6 ಲೀಟರ್ ಆ ರೀತಿ ಯೂಸ್ ಮಾಡ್ತಾರೆ. 10 ಲೀಟರ್ ಮೇಲೆ ಇದ್ರೆ ಬಾತ್ರೂಮ್ಗೆ ಯೂಸ್ ಮಾಡ್ತಾರೆ, ಸ್ನಾನಕ್ಕೆ. ಇದು ಮ್ಯಾಕ್ಸಿಮಮ್ ಎಲ್ಲಾರ ಮನೇಲೂ 80% ಮೇಲೆ ಸ್ಟೋರೇಜ್ ವಾಟರ್ ಹೀಟರ್ ಯೂಸ್ ಮಾಡೋದು. 5 ನಿಮಿಷಕ್ಕೆ ನಿಮಗೆ ಬಿಸಿ ಗೊತ್ತಾಗ್ತದೆ ಆನ್ ಮಾಡಿ. ಒಂದು 15-20 ನಿಮಿಷಕ್ಕೆ ನಿಮ್ಗೊಂದು ಕಟ್ ಆಫ್ ಅಂತ ಆಗುತ್ತೆ. ಮತ್ತೆ ಇದು ಕಟ್ ಆಫ್ ಏನಂದ್ರೆ ಸೇಫ್ಟಿ ಪರ್ಪಸ್ ಅಂತ ಇದು. ಸೊ ಈಗ ನಿಮ್ಗೆ ಗ್ಯಾಸ್ ಗೀಸರ್ ಅಲ್ಲಿ ಸುಮಾರು ಜನ ಸತ್ರು ಅಂತ ಹೇಳ್ತಾರೆ. ಎಲ್ಲಾ ಪ್ರಾಡಕ್ಟ್ ಅಲ್ಲೂ ಪಾಸಿಟಿವ್ ನೆಗೆಟಿವ್ ಇರುತ್ತೆ. ವೆಂಟಿಲೇಷನ್ ಚೆನ್ನಾಗಿದ್ದು ಎಕ್ಸಾಸ್ಟ್ ಫ್ಯಾನ್ ಇದ್ರೆ ಗ್ಯಾಸ್ ಗೀಸರ್ ತೊಂದರೆ ಇಲ್ಲ. ಇಲ್ಲ ಅಂದ್ರೆ ದಟ್ ಇಸ್ ಒನ್ ಆಫ್ ದ ಡೇಂಜರ್ ಥಿಂಗ್ ಗ್ಯಾಸ್ ಗೀಸರ್. ಮತ್ತೆ ಇನ್ಸ್ಟಂಟು ಅಷ್ಟೇನೆ. ಇನ್ಸ್ಟಂಟ್ ಅಲ್ಲಿ ನಿಮ್ಗೆ ಇಮಿಡಿಯೇಟ್ ಆಗಿ ನೀರು ಬರ್ತಾ ಇರುತ್ತೆ. 3 ಕಿಲೋವ್ಯಾಟ್ ಅದು ಬಿಲ್ ಜಾಸ್ತಿ ಬರುತ್ತೆ. ಸೊ ಈ ಕಿಚನ್ ಇದರಲ್ಲಿ ಆ ರೀತಿ ಯಾವ್ದಾದ್ರು ಇದ್ರೆ ಇನ್ಸ್ಟಂಟ್ ಓಕೆ. ಬಟ್ ನಾರ್ಮಲ್ ಆಗಿ ಜಾಸ್ತಿ ಸೇಲ್ ಆಗುವಂಥದ್ದು ಸ್ಟೋರೇಜ್ ವಾಟರ್ ಹೀಟರ್. ಎನಿ ಕಂಪ್ನಿ ನಿಮಗೆ ಸ್ಟೋರೇಜ್ ವಾಟರ್ ಹೀಟರ್ ಜಾಸ್ತಿ ಸೇಲ್ ಆಗೋದು. 5 ನಿಮಿಷಕ್ಕೆ ಬಿಸಿ ಗೊತ್ತಾಗ್ತದೆ. ಒಂದು 20 ನಿಮಿಷ ಆನ್ ಮಾಡಿದ್ರೆ ನಿಮ್ಗೆ ಒಂದು 1/2 ಮುಕ್ಕಾಲು ಬಕೆಟ್ ನೀರು ಸಿಗುತ್ತೆ. ಕೋಲ್ಡ್ ವೆದರ್ ಇತ್ತು ಅಂದ್ರೆ ಇನ್ನೊಂದು 10 ನಿಮಿಷ ಜಾಸ್ತಿ ಮಾಡಬೇಕು. ಬೇಸಿಗೆಗಾಲ ಇತ್ತು ಅಂದ್ರೆ ಇನ್ನೊಂದು 5 ನಿಮಿಷ ಕಡಿಮೆ ಮಾಡಬೇಕು ಅಷ್ಟೇ. ಒಂದು 1/2 ಮುಕ್ಕಾಲು ಬಕೆಟ್ ನೀರು ಬರುತ್ತೆ. ಸೊ ನೀರು ಬಿಟ್ಕೊಂಡ್ಮೇಲೆ ಮತ್ತೆ ಹಂಗೆ ಕಂಟಿನ್ಯೂ ಆಗುತ್ತೆ. ಅಥವಾ ನೀರು ಜಾಸ್ತಿ ಬೇಕು ಅಂತ ಹೇಳಿದಾಗ ಕಂಪ್ಲೀಟ್ ಆಗಿ ಔಟ್ ಮಾಡ್ಕೋಬಾರ್ದು. ಸ್ವಲ್ಪ ನೀರು ಬೆಚ್ಚಗಾಗ್ತಾ ಇದೆ ಅಂದಂಗೆ ನೀವು ಕೊಳಾಯಿ ಆಫ್ ಮಾಡ್ಕೊಂಡ್ರೆ ಮತ್ತೆ ನೀರು ಕಾಯ್ಕೊಳ್ಳುತ್ತೆ. ನೀವು ಬ್ರಷ್ ಕಿಶ್ ಮಾಡ್ಕೊಂಡು ಇದು ಮಾಡೋಷ್ಟಕ್ಕೆ ಮತ್ತೆ ನೀರು ಕಾಯ್ಕೊಳ್ಳುತ್ತೆ. ಸೇಮ್ ನೀವು ಮನೇಲಿ ಏನು ಸ್ಟೋರೇಜ್ ವಾಟರ್ ಯೂಸ್ ಮಾಡ್ತಾ ಇದ್ದೀರಾ, ಸೇಮ್ ಗೀಸರ್ ಇದು. ಬಟ್ ಒಂದೇ ಒಂದು ಏನಂದ್ರೆ ಕಾಪರ್ ಟ್ಯಾಂಕ್ ನ ಯೂಸ್ ಮಾಡ್ತಾ ಇದ್ದೀವಿ. ಸೂಪರ್. 1400 ರೂಪಾಯಿ ಇದೆ ಕೆಜಿ ಕಾಪರ್. ಬೇರೆ ನೀವು SS ಸೆರಾಮಿಕ್ ಯಾವ್ದಿದೆ ಅದೆಲ್ಲ SS ಬಂದ್ಬಿಟ್ಟು 300ರಿಂದ 400 ರೂಪಾಯಿ ಕೆಜಿ. ಸೆರಾಮಿಕ್ ಅಂತೂ ಅದು ಮೈಲ್ಡ್ ಸ್ಟೀಲು ಕೋಟಿಂಗ್ ಇರ್ತದೆ. ಅದು ನಮ್ಮ ಹತ್ರ ಇದೆ, ತೋರಿಸ್ತೀನಿ ನಾನು. ಅದು ಬಂದು ನಿಮಗೆ ಬರೀ 70ರಿಂದ 80 ರೂಪಾಯಿ ಕೆಜಿ. ಮತ್ತೆ ಇದರಲ್ಲಿ ಇನ್ನೊಂದು ಮೇನ್ ಅಡ್ವಾಂಟೇಜ್ ಏನಂದ್ರೆ ಈ ಸ್ವಲ್ಪ ಕೆಮಿಕಲ್ ಫ್ರೀ. ಈಗ ಜನ ಎಲ್ಲ ಹೆಂಗಾಗಿದೆ ಅಂದ್ರೆ ಆರ್ಗ್ಯಾನಿಕ್ ಆ ರೀತಿ ಅಂತ ಎಲ್ಲ ಹೋಗ್ತಾರೆ. ಸೊ ಕಂಪ್ಲೀಟ್ ಆರ್ಗ್ಯಾನಿಕ್ ಅಂತೂ ಇರೋದಿಲ್ಲ, ಕೆಮಿಕಲ್ ಫ್ರೀ ಅಂತ ಹೇಳ್ಬೋದು. ಮತ್ತೆ ಬಾಡಿಗೆ, ಸ್ಕಿನ್ಗೆ, ಹೇರ್ಗೆ ಸ್ವಲ್ಪ ಚೆನ್ನಾಗಿರ್ತದೆ. ಅದು ಬಿಟ್ಟರೆ ಈಗ ನೀವು ಒಂದು 10 ವರ್ಷನೋ 5 ವರ್ಷನೋ ಒಂದು 8 ವರ್ಷ ಯೂಸ್ ಮಾಡ್ತೀರಾ. ಈಗ ನೀವು ಅದನ್ನ ಒಂದು ಗುಜ್ರಿಗೆ ಅಥವಾ ಮತ್ತೆ ಬೇರೆ ಹೊಸ ಗೀಸರ್ ಹಾಕೊಂಡು ಇದನ್ನ ನೀವು ಇದು ಮಾಡ್ತೀರಾ ಅಂದ್ರೂ ಕೂಡ ನಿಮಗೀಗ 1400 ರೂಪಾಯಿ ಕೆಜಿಗಿದೆ, 950 ರೂಪಾಯಿ ಕೆಜಿಗೆ ವಾಪಸ್ ಕೊಡ್ತಾರೆ ನಿಮಗೆ. ಸೊ ಇದು 1.25ರಿಂದ 2 ಕೆಜಿ ಇರುತ್ತೆ ಒಳಗಡೆ, ಬರೀ ಟ್ಯಾಂಕ್ ಮಾತ್ರ. ಸೊ ಅಲ್ಲೇ ನಿಮ್ ದುಡ್ಡು ಒಂದು ಅರ್ಧ ವಾಪಸ್ ಬಂದ್ಬಿಡುತ್ತೆ. ಇನ್ನೊಂದು 5 ವರ್ಷಕ್ಕೆ ಒಂದು 2 ವರ್ಷ 2000 ಆಗಿದೆ ಕಾಪರ್ ಟ್ಯಾಂಕ್ ಕೆಜಿಗೆ ಅಂತಂದ್ರೆ ನಿಮ್ಗೊಂದು 1200 ರೂಪಾಯಿ ಸಿಕ್ಕಿದ್ರು 1.25ರಿಂದ 2 ಕೆಜಿ ಅಂದ್ರೆ 2ರಿಂದ 2.5 ಸಿಗುತ್ತೆ. ಇದೊಂದು ಅಡ್ವಾಂಟೇಜ್ ಇದೆ. ಮತ್ತೆ ಇದನ್ನ ನಾವೇನ್ ಮಾಡ್ಬೋದು, ಸಿಂಕ್ ಆಯ್ತು ಅಥವಾ ಲೀಕ್ ಆಯ್ತು, ಈ ತರ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಸ್ಟೈನ್ಲೆಸ್ ಸ್ಟೀಲು ಮತ್ತೆ ಸೆರಾಮಿಕ್ ನ ನೀವು ರೆಡಿ ಮಾಡಕ್ ಆಗೋದಿಲ್ಲ. ಸ್ಟೈನ್ಲೆಸ್ ಸ್ಟೀಲ್ ಒಂದ್ಸಲ ಮಾಡ್ಬೋದು, ಸೆರಾಮಿಕ್ ಅಂತೂ ಕಂಪ್ಲೀಟ್ಲಿ ಅದನ್ನ ನಾವು ಹೊಸ ಟ್ಯಾಂಕ್ಗೆ ಚೇಂಜ್ ಮಾಡ್ಬೇಕಾಗ್ತದೆ. ಇದರಲ್ಲಿ ನಾವು ಮತ್ತೆ ಬ್ರೇಸಿಂಗ್ ಮಾಡ್ಬೋದು. ಇದೇ ಅಡ್ವಾಂಟೇಜ್ ಇರೋದು ನಮ್ಮ ಕಾಪರ್ ಅಲ್ಲಿ. ನೋಡಿ ಈ ರೀತಿ ಬ್ರೇಸಿಂಗ್ ಮಾಡ್ಕೊಬಹುದು.
ಓಕೆ ಹಾಂ, ಇವಾಗ ಇದೆಲ್ಲ ನಾವು ಕೈಯಲ್ಲೇ ವೆಲ್ಡ್ ಮಾಡಿರೋದು. ಸೂಪರ್ ಸೂಪರ್. ಇದು ನಾವು ಕೈಯಲ್ಲೇ ವೆಲ್ಡ್ ಮಾಡಿರೋದು. ಓಕೆ, ಇವಾಗ ಇಲ್ಲೆಲ್ಲೋ ಒಂದು ಕಡೆ ತೂತಾಯಿತು, ಇಲ್ಲ ಟ್ಯಾಂಕ್ ಎಲ್ಲೋ ಒಂದು ಕಡೆ ಓಪನ್ ಆಯಿತು ಅಂದರೆ ಮತ್ತೆ ಅದಕ್ಕೊಂಚೂರು ಈ ಥರ ಬ್ರೇಸಿಂಗ್ ಮಾಡಿಕೊಂಡು ಕಾಪರ್ ಇದೇ ಬರುತ್ತೆ ನಮ್ಮ ಹತ್ರ ಇದೆ, ತೋರಿಸ್ತೀನಿ ನಾನು ಅದನ್ನು. ಬ್ರೇಸಿಂಗ್ ಮಾಡ್ಕೊಂಡು ಮತ್ತೆ ರೀಯೂಸ್ ಮಾಡ್ಬೋದು. ಸೂಪರ್. ನೀವು ನಂಬಲ್ಲ ನೋಡಿ, ಇಲ್ಲಿ ಮೇಲೆ ಒಂದು ಟ್ಯಾಂಕ್ ಇದೆ. ಓಕೆ, ಇದು 2003 ನಾವು ಇದು. ಓಕೆ, ಇದೇನಕ್ಕೆ ಇಟ್ಟಿದ್ದೀನಿ ಅಂದರೆ ಬಾಡಿ ಸಿಗ್ತಾ ಇಲ್ಲ ಅದಕ್ಕೆ. ಓಕೆ, 35 ಲೀಟರ್ಸು. ಓಕೆ, ಅದನ್ನ ಮತ್ತೆ ನಾನು ರೀಯೂಸ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ದೀನಿ. ಇದು ಇನ್ಸ್ಟಂಟ್ ಇದು. ಓಕೆ, ಇದು ಇನ್ನೂ 10 ವರ್ಷ ಬೇಕಾದ್ರೆ ಯೂಸ್ ಮಾಡ್ಬೋದು. ಓಕೆ. ಸೊ ಹಳೆ ಗೀಸರ್ಗಳಿದು. ಓಕೆ, ಅದೇ ಇವಾಗ ನೋಡಿ ನಾನು ಹೇಳಿದ್ನಲ್ಲ ಸೆರಾಮಿಕ್ ಅಂತ, ಇದು ಇದೇನಾದರೂ ಒಂದ್ಸಲ ಹೋಯ್ತು ಅಂದರೆ ನಿಮ್ಗೆ ಇಲ್ಲಿಟ್ರೆ ಗೊತ್ತಾಗುತ್ತೆ. ಇದು ಕಂಪ್ಲೀಟ್ ಟ್ಯಾಂಕ್ನೇ ಚೇಂಜ್ ಮಾಡಬೇಕು. ಹೌದು. ಈ ಪಿ ಜಿಗೆ, ಹೋಟೆಲ್ಸ್ಗೆ, ಬಾಡಿಗೆ ಮನೆಗೆ ಸ್ವಲ್ಪ ಕಡಿಮೆ ರೇಟಿಗೆ ಬೇಕಾಗಿರೋಂಥವ್ರು ಇದನ್ನು ತೊಗೊತಾರೆ. ಒಳಗಡೆ ಕೋಟಿಂಗ್ ಇರ್ತದೆ. ಓಕೆ, ಒಳಗಡೆ ಕೋಟಿಂಗ್ ಇರುತ್ತೆ. ಇದು ಒಂಥರ ಗಾಜ್ ಥರ. ಒಂಚೂರು ಎಲ್ಲಾದರೂ ಒಂದು ಶೀಲಾಯಿತು ಅಂತಂದರೆ ಇದು ಕಂಪ್ಲೀಟ್ ಟ್ಯಾಂಕೇ ಹೋಯ್ತು ಅಂತ. ಯೂಸ್ ಮಾಡ್ತಾ 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 ಅದು ಲೀಕೇಜ್ ಆಯ್ತು ಅಂದರೆ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಸೂಪರ್. ಕಾಪರಲ್ಲಿ ಆ ರೀತಿ ಆಗೋದಿಲ್ಲ. ಸೂಪರ್ ಸರ್. ಸೊ ನೋಡಿ, ಇದು ಮತ್ತೆ ನಾವು ರೀಯೂಸ್ ಮಾಡ್ಕೊಬೋದು. ಕಾಪರ್ನ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡ್ರೆ ಅದನ್ನು ರೀಯೂಸ್ ಮಾಡ್ಕೊಬೋದು. ಕಸ್ಟಮರ್ ಯಾರಾದರೂ ಬಂದಾಗ ನೋಡೋಕ್ಕೆ ಅಂತ ಇಟ್ಟಿದ್ದೀನಿ ನಾನು. ಸರಿ ಸರಿ ಸರಿ. ಇಲ್ಲ ತುಂಬ ಒಳ್ಳೆ ಕಾನ್ಸೆಪ್ಟ್ ಇದೆ ನಿಜವಲ್ಲೂ. ಪವರ್ಟೆಕ್ ಗೀಸರ್ಗೆ ಇಷ್ಟೊಂದು ವಿಶೇಷತೆ ಇದೆ ಅಂತ ನೀವು ಹೇಳಿದ್ಮೇಲೆ ತುಂಬ ಗೊತ್ತಾಯಿತು ಸರ್. ಸರ್, ಈಗ ಏನಂತಂದರೆ ನೀವು ಔಟ್ ಆಫ್ ಸ್ಟೇಷನ್ನು ಬಂದು ತೊಗೊಂಡೋಗ್ಬೇಕು, ಮತ್ತು ನಾವು ಕೆಲವೊಂದು ಐಟಮ್ಸ್ ಕೊಡ್ತೀನಿ ಅಂತೆಲ್ಲ ಹೇಳಿದ್ರಲ್ಲ. ಇವಾಗ ಸಪೋಸ್ ಯಾರೋ ಈ ಕಾನ್ಸೆಪ್ಟ್ ತುಂಬ ಇಷ್ಟ ಆಗಿ ನನಗೆ ಇವಾಗ ಚಿತ್ರದುರ್ಗದಲ್ಲೋ, ದಾವಣಗೆರೆಯಲ್ಲೋ, ಧಾರವಾಡಲ್ಲೋ, ಇಲ್ಲ ಉತ್ತರ ಕರ್ನಾಟಕದಲ್ಲೋ, ಉತ್ತರ ಕನ್ನಡದಲ್ಲೋ, ಇಲ್ಲ ಮಂಗಳೂರಲ್ಲೋ ಈ ಥರದ್ದೆಲ್ಲ ಕೇಳಿದಾಗ, ಅಂದರೆ ನಾವೊಂದು ಫ್ರಾಂಚೈಸಿ ಮಾಡ್ಕೊಳ್ತೀವಿ ಅಂದರೆ ಅದರದ್ದು ಏನಾದ್ರು ಪ್ರಾಸೆಸ್ ಇದ್ದರೆ ಹೇಳ್ತೀರಾ? ಹೌದು ಸರ್, ಅದು ನಾನು ಪ್ಲಾನ್ ಮಾಡಿದ್ದೀನಿ. ಓಕೆ. ಆ್ಯಕ್ಚುಲಿ ಕರೋನಾಗಿಂತ ಮುಂಚಿತವಾಗಿ ನಮಗೆ ಸುಮಾರು ಒಂದು 6-7 ಜನ ಇದ್ದರು, ಹಾಸನ, ಮಂಡ್ಯ ಈ ಕಡೆ ಎಲ್ಲ. ಓಕೆ. ಅವ್ರಿಗೆ ಯಾವ ರೀತಿ ಪ್ಲಾನ್ ಮಾಡಿದ್ದೀನಿ ಅಂದರೆ ಡೀಲರ್ ಥರ ತೊಗೊಳ್ಳೋದು. ಒಂದು 3 ಲಕ್ಷದಿಂದ 5 ಲಕ್ಷ ಇನ್ವೆಸ್ಟ್ ಮಾಡಿದ್ರು ಅಂದರೆ ನೋಡಿ ಯಾವ ರೀತಿ ಪ್ರೈಸಸ್ ಏನಿರುತ್ತೆ, ಅವ್ರಿಗೇನು ಮಾರ್ಜಿನ್ ಸಿಗುತ್ತೆ, ಈ ರೀತಿ ಎಲ್ಲ ಒಂದು ಪ್ಲ್ಯಾನ್ ಮಾಡಿದ್ದೆ. ಓಕೆ. ಮತ್ತು ಅವ್ರದ್ದು ಯಾರ್ಯಾರನ್ನ ಅವ್ರು ಹೋಗಿ ಮೀಟ್ ಮಾಡಬೇಕು, ಡೈರೆಕ್ಟ್ ಸೇಲ್ಸ್ ಎಲ್ಲಾಗುತ್ತೆ, ಓಕೆ, ಸಬ್ ಡೀಲರ್ಸ್ ಯಾರು, ಪರ್ಸೆಂಟೇಜ್ ಬೇಸ್ಡ್ ಯಾರು ವರ್ಕ್ ಮಾಡ್ತಾರೋ ಅವ್ರಿಗೆ, ಈ ರೀತಿ ಎಲ್ಲ ಒಂದು ಪ್ಲಾನ್ ಮಾಡ್ಕೊಂಡಿದ್ದೆ. ಓಕೆ. ಕರೋನಾದಲ್ಲಿ ನಮ್ಮ ಹತ್ರ ಇದ್ರು ಸುಮಾರು ಒಂದು 8 ಜನ ಡೀಲರ್ಸ್ ಇದ್ರು. ಮತ್ತೆ ಸ್ಟಾಪ್ ಮಾಡಿದ್ದೀನಿ. ಔಟ್ ಆಫ್ ಬೆಂಗಳೂರು ಇದ್ದು ಯಾರಾದ್ರೂ ಮಾಡೋ ಅಂತ ಇಂಟ್ರೆಸ್ಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆದರೆ ಒಂದು ಕಾನ್ಸೆಪ್ಟ್ ಏನಂದ್ರೆ ಸರ್, ನೀವು ಯಾರೋ ಹುಡುಗರು ಇಟ್ಕೊಂಡು ಮಾಡಿಸ್ತೀನಿ ಅಂತಂದ್ರೆ ಇದು ವರ್ಕ್ ಆಗಲ್ಲ. ಇಲ್ಲಿ ಹೆಂಗೆ ಅಂದ್ರೆ ನೀವೇ ಓನರ್ ಆಗಿರ್ಬೇಕು, ಮ್ಯಾನೇಜರ್ ಆಗಿರ್ಬೇಕು. ಹುಡುಗರಿಲ್ಲ ಅಂದ್ರೆ ನೀವೇ ಹೋಗಿ ಕೆಲಸ ಮಾಡೋ ಅಂಥದ್ದನ್ನು ಕಲ್ತಿರ್ಬೇಕು. ಸೂಪರ್. ಸೊ ಸಣ್ಣದಾಗಿ ಏನೋ ಒಂದು ಕಾಯಿಲೆ ಹೋಯ್ತು, ಇಲ್ಲ ಒಂದು ಲೀಕೇಜ್ ಆಯ್ತು, ಸಣ್ಣ ಪುಟ್ಟ ಏನೇ ಇದ್ರು, ಈಗ ಒಂದು ಏರಿಯಾ ಫಾರ್ ಎಕ್ಸಾಂಪಲ್ JP ನಗರ ನಾನು ತೊಗೊತೀನಿ ಅಂತ ಇಟ್ಕೊಳ್ಳಿ. JP ನಗರ ಸುತ್ತ ಏನಿದೆ ಅವ್ರೇನು ಮಾರ್ಕೆಟಿಂಗ್ ಮಾಡ್ಬೋದು. ಸಣ್ಣದಾಗ ಒಂದು ಬೀಡ ಅಂಗಡಿ, ಆ ಥರ ಒಂದು ಚಿಕ್ಕದಾಗ ಒಂದು 5x5 ಅಂಗಡಿ ಇದ್ರು ಸಾಕು ಅವ್ರಿಗೆ. ಔಟ್ಸೈಡರ್ಸ್ ಹೇಳ್ತಾ ಇರೋದು ನಾನು. ಓಕೆ ಓಕೆ. ಅವರೇ ಒಂದು ಅಂಗಡಿ ಥರ ಮಾಡ್ಕೊಂಡು, ಒಂದು ಸೆಟಪ್ ಥರ ಮಾಡ್ಕೊಂಡು ಒಂದು 20-30 ಪೀಸ್ ತೊಗೊಂಡೋಗಿ ಅವ್ರು ಮಾಡ್ಕೋಬೋದು. ಸೂಪರ್. ಅವ್ರಿಗೆ ಯಾವ ರೀತಿ ಮಾರ್ಕೆಟಿಂಗ್ ಮಾಡೋದು ಅದನ್ನು ನಾವೇ ಟ್ರೈನಿಂಗ್ ಕೊಡ್ತೀವಿ. ಬಟ್ ಔಟ್ ಆಫ್ ಬೆಂಗಳೂರು ಅವ್ರು ಯಾರಾದರೂ ಇದ್ರು ಕಾಂಟ್ಯಾಕ್ಟ್ ಮಾಡಿ. ಒಂದು 5 ಲಕ್ಷ ರೂಪಾಯಿ ಗಂಟ ನಿಮಗೆ ಇದಾಗ್ತದೆ. ನಾವು ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತೀವಿ, ಸರ್ವಿಸ್ ಟ್ರೈನಿಂಗ್ ಕೊಡ್ತೀವಿ. ಸೊ ಅದನ್ನೆಲ್ಲ ನಾನು ನಿಮಗೆ ಪರ್ಸನಲ್ ಆಗಿ ಸಿಕ್ಕಿದಾಗ ಡೀಟೇಲ್ಸ್ ನಾನು ನಿಮಗೆ. ಓಕೆ. ಅವ್ರು ನಿಮ್ಮನ್ನ ಬಂದು ಮೀಟ್ ಮಾಡಿದಾಗ ಮಿಕ್ಕಿದೆಲ್ಲ. ಬಟ್ ಏನಂದ್ರೆ ನನ್ನ ಹತ್ರ ಬಂಡವಾಳ ಇದೆ, ನಾನು ಯಾರೋ ಒಬ್ಬನ ಹುಡುಗರು ಇಟ್ಕೊಂಡು ಮಾಡಿಸ್ತೀನಿ ಅಂದ್ರೆ ನಿಮ್ಗೆ ಇದು ಕಾನ್ಸೆಪ್ಟು ಕ್ಲಿಕ್ ಆಗಲ್ಲ. ಓಕೆ. ನೀವು ಅಲ್ಲಿರಬೇಕು. ಹುಡುಗರಿಲ್ಲ ಅಂದ್ರೂ ಇದೆಲ್ಲ ಸರ್ವಿಸ್ ಓರಿಯೆಂಟೆಡ್ ಪ್ರಾಡಕ್ಟ್ ಆಗಿರೋದ್ರಿಂದ ಹುಡುಗರಿಲ್ಲ ಅಂದ್ರೂ, ಟೆಕ್ನಿಷಿಯನ್ಸ್ ಇಲ್ಲ ಅಥವಾ ಏನೋ ಒಂದು ಇಲ್ಲ ಅಂದ್ರೂ ನೀವು ಹೋಗಿ ಕೆಲಸ ಮಾಡ್ಕೊಳಕ್ಕೆ ರೆಡಿ ಇರಬೇಕು. ಕಸ್ಟಮರ್ಸ್ ವೆಯ್ಟ್ ಮಾಡಲ್ಲ. ಸೊ ಕಸ್ಟಮರ್ ಸರ್ವಿಸ್ ನಾವು ಹೆಂಗೆ ಕೊಡ್ತೀವಿ, ಈಗ ನೋಡಿ 12 ವರ್ಷ ಆಯಿತು ನಾನು ಸ್ಟಾರ್ಟ್ ಮಾಡಿ. ಸುಮಾರು ನನಗೆ ರೆಫರೆನ್ಸಲ್ಲೇ ಬಿಸ್ನೆಸ್ ಆಗ್ತಾ ಇದೆ. ಸೂಪರ್ ಸರ್, ಸೂಪರ್. ಸೊ ಆ ರೀತಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ನಾವೇ ಮಾಡ್ತೀವಿ ಒಂದು 3-5 ಲಕ್ಷ ಬಜೆಟಲ್ಲಿ, ಸರ್ ನಮ್ದು ಈ ಥರ ಇದೆ, ನಾನೇ ಕೆಲಸ ಮಾಡ್ತೀನಿ, ಮಾರ್ಕೆಟಿಂಗ್ ಮಾಡ್ಕೊತೀನಿ. ಮಾರ್ಕೆಟಿಂಗ್ ಯಾವ ರೀತಿ ಮಾಡಬೇಕು ಅಂತಲೂ ನಾನೇ ಟ್ರೈನಿಂಗ್ ಕೊಡ್ತೀನಿ. ವಾರಕ್ಕೆ 1-2 ದಿವಸ ಹೋದರೆ ಸಾಕು. ಓಕೆ. ಒಂದ್ಸಲ ಮಾರ್ಕೆಟಿಂಗು, ನೆಕ್ಸ್ಟ್ ಇನ್ಸ್ಟಾಲೇಷನ್ನು, ಯಾವ್ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು ಅದನ್ನು ನಾನೇ ಹೇಳ್ತೀನಿ. ಆ ರೀತಿ ಇಂಟ್ರೆಸ್ಟ್ ಇದ್ದು ಗಂಡ ಹೆಂಡತಿ ಅಥವಾ ಫ್ರೆಂಡ್ಸ್ ಇಬ್ಬರು ಈ ರೀತಿ ನಿಮ್ಮನೇಲಿ ಅಣ್ಣ ತಮ್ಮಂದಿರೋ ಸೇರ್ಕೊಂಡು ಮಾಡ್ತೀವಿ, ಕಡಿಮೆ ಬಜೆಟ್ ಇದೆ ಅಂದರೆ ಒಂದು ಪ್ರಾಡಕ್ಟ್ ಮಾತ್ರ ಸ್ಟಾರ್ಟ್ ಮಾಡ್ಕೊಬೇಕು ನೀವು. ಓಕೆ ಓಕೆ. ಇದರಲ್ಲಿ ಮತ್ತೆ ನಿಮಗೆ ಸೋಲಾರು, ವಾಟರ್ ಪ್ಯೂರಿಫೈಯರು ಸುಮಾರು ಬರ್ತವೆ. ಓಕೆ. ಎಲ್ಲದೂ ನೀವು ಕಮಿಷನ್ ಬೇಸ್ ಮಾಡಕ್ ಹೋದ್ರೆ ಇದು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಅದು ಮಾಡೋಕ್ಕಾಗಲ್ಲ. ಒಂದು ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿ ಒಂದು 2-3 ವರ್ಷ ಆದಮೇಲೆ ಬೇರೆ ಬೇರೆ ಲಿಂಕ್ ತೊಗೊಂಡು ಅದನ್ನು ಆ್ಯಡ್ ಆನ್ ಮಾಡಿಕೊಂಡು ನೀವು ಇನ್ನೂ ದೊಡ್ಡ ಶೋರೂಮ್ ಥರನೇ ಮಾಡ್ಕೋಬೋದು. ಬಟ್ ಬೇಸಿಕ್ಕು ನಿಮ್ಮ ಫಸ್ಟ್ ಇದು ನೀವು ಪ್ರಾಡಕ್ಟ್ ತೊಗೊತಾ ಇದ್ದೀರಾ ಅಂದರೆ ಯಾವ ರೀತಿ ಬಿಚ್ಚೋದು, ಇದು ಮಾಡೋದು, ಸರ್ವಿಸ್ ಮಾಡೋದು ಎಲ್ಲ ಐಡಿಯಾ ತೊಗೊಂಡು ನೀವು ಮಾಡೋಂಗಿದ್ರೆ ಬನ್ನಿ, ನಾನು ನಿಮ್ಗೆ ಟ್ರೈನಿಂಗ್ ಕೊಡ್ತೀನಿ, ಏನು ತೊಂದರೆ ಇಲ್ಲ. ಓಕೆ ಸರ್. ಓಕೆ ಸರ್, ಫೈನಲಿ ನಿಮ್ಮ ಪವರ್ಟೆಕ್ ಗೀಸರ್ಗಳನ್ನ ಯಾಕೆ ಬಳಸಬೇಕು?
ಸರ್ ಸಿಂಪಲ್ ಏನಂದರೆ ಕ್ವಾಂಟಿಟಿಗಿಂತ ಕ್ವಾಲಿಟಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಕಾಯಿಲು ಯಾವುದೇ ಒಂದು ಮೆಟೀರಿಯಲ್ ನೋಡ್ಬೋದು, ಕಸ್ಟಮರ್ಗೆ ಡೈರೆಕ್ಟಾಗಿ ತೋರಿಸ್ಬಿಟ್ಟು ನಾವೇನು ಹೇಳಿರ್ತೀವಿ ಅದನ್ನೇ ಪ್ರಾಮಿಸ್ ಮಾಡಿರೋದನ್ನೇ ಹಾಕ್ತಾಯಿದ್ದೀವಿ. ಬೇರೆ ರೀತಿ 25 ಅಂದ್ಬಿಟ್ಟು 18 ಲೀಟರ್ಸ್ ಹಾಕೋದು, ಲೀಟರ್ಸಲ್ಲಿ ಕಡಿಮೆ ಮಾಡೋದು ಅಥವಾ ಕ್ವಾಲಿಟಿಲಿ ಕಡಿಮೆ ಮಾಡೋದು ಆ ರೀತಿ ಯಾವುದೂ ಇಲ್ಲ. ಔಟ್ರ್ ಬಾಡಿ ನಿಮ್ಗೆ ಎರಡೂ ಸೇಮೇ ಬರುತ್ತೆ, ಒಳಗಡೆ ಏನು ಮಾಡಿರ್ತೀವಿ ಗೊತ್ತಿರೋದಿಲ್ಲ, ಅದೊಂದು ಪಾಯಿಂಟು. ಬಟ್ ಒಳಗಡೆ ನಾವೇನು ಪ್ರಾಮಿಸ್ ಮಾಡಿರ್ತೀವಿ ಅದನ್ನೇ ಹಾಕ್ತಾಯಿದ್ದೀವಿ. ಮತ್ತು 12 ವರ್ಷದಿಂದ ನಾವು ಫೀಲ್ಡಲ್ಲಿದ್ದೀವಿ. ಸೊ ನಮ್ಮದು ರಿವ್ಯೂಸು ಚೆಕ್ ಮಾಡಿ. ಮತ್ತು ಇದು ಕಾಪರ್ ಅಂತ ಏನು ಹೇಳ್ತಾ ಇದ್ದೀವಿ, ಕಾಪರ್ ಅಂದ ತಕ್ಷಣ ಸ್ವಲ್ಪ ರೇಟ್ ಜಾಸ್ತಿ ಅನ್ಕೊತಾರೆ. ನಿಮಗೆ 7,500ದಿಂದ 8,900 ರೂಪಾಯಿಗೆ ಅದೇ ಪ್ರೈಸಲ್ಲೇ ನೀವು ಬೇರೆ ಏನು ಬ್ರ್ಯಾಂಡಲ್ಲಿ ಸೆರಾಮಿಕ್ ಟ್ಯಾಂಕ್ ತೊಗೊತಾ ಇದ್ದೀರಾ ಅದೇ ಒಂದು ವ್ಯಾರಂಟಿ ಕೊಟ್ಟು ನಾವು ನಿಮಗೆ ಕೊಡ್ತಾಯಿದ್ದೀವಿ. ಅದೊಂದು ಮೇನ್ ಅಡ್ವಾಂಟೇಜು. ಮತ್ತು ಇಲ್ಲಿ ನಾವು ಇರೋವಂಥದ್ದು 12 ವರ್ಷದಿಂದ ಇದ್ದೀವಿ. ಇದು ಎಲ್ಲ ಸರ್ವಿಸ್ ಓರಿಯೆಂಟೆಡ್ ಪ್ರಾಡಕ್ಟ್ಸು. ಈಗ ಸುಮಾರು ಕಡೆ ಏನಾಗ್ತಾ ಇದೆ ಅಂದರೆ ತೊಗೊತಾರೆ ಕಸ್ಟಮರ್ಸು, ಸರ್ವಿಸ್ ಟೈಮಲ್ಲಿ ಯಾರೋ ಅವ್ರಿಗೆ ಬಂದು ಮಾರಿರ್ತಾರೆ, ಕನ್ಸ್ಟ್ರಕ್ಷನ್ ಆಗೋ ಟೈಮಲ್ಲೆಲ್ಲ ಬಂದು ಅಪ್ರೋಚ್ ಮಾಡಿರ್ತಾರೆ, ನೆಕ್ಸ್ಟ್ ಅವ್ರು ಸಿಗೋದಿಲ್ಲ ಕೈಗೆ. ನಮ್ದು ಆ ರೀತಿ ಅಲ್ಲ, ಸ್ವಂತ ಜಾಗದಲ್ಲಿದ್ದೀವಿ 12 ವರ್ಷದಿಂದ. ಸೊ ಏನೇ ಇದ್ರೂ ನೀವು ನಮ್ಮನ್ನ ಅಪ್ರೋಚ್ ಮಾಡ್ಬೋದು, ಸರ್ವಿಸ್ ನಾವು ಪ್ರೊವೈಡ್ ಮಾಡ್ತೀವಿ. ಅದರಲ್ಲಿ ಏನಾದರೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದ್ದರೂ ನಿಮ್ಗೆ ಫಸ್ಟೇ ಹೇಳ್ತೀವಿ. ಸೊ ಅದೊಂದು ಪಾಯಿಂಟು. ಮತ್ತು ಏನಾಗ್ತಾ ಇದೆ ಅಂದರೆ ಈಗ ನೀವು ಯಾವ್ದಾದ್ರು ಬೇರೆ ಅಂಗಡಿಗಳ ಕಡೆ ಹೋದ್ವಿ ಅಂದರೆ ಸರ್ ಕಾಪರ್ ಟ್ಯಾಂಕೆ ಅಂತೇಳಿ ಕೊಡ್ತಾರೆ, ಸ್ಪೆಸಿಫಿಕೇಷನ್ ಚೆಕ್ ಮಾಡಿ ಬಾಕ್ಸ್ ಮೇಲೆ ಇರ್ತದೆ, ಅಥವಾ ಗೂಗಲಲ್ಲೇ ಚೆಕ್ ಮಾಡಿ ನೀವು. ಈ ಥರ ಯಾವುದೋ ಒಂದು ಬ್ರ್ಯಾಂಡ್ ಹೇಳ್ತಾನೆ, ಇಲ್ಲ ಮೇಡಮ್ ಇದು ಕಾಪರೆ ಅಂತ ಹೇಳ್ತಾನೆ, ಇಲ್ಲ ಸರ್ ಕಾಪರೆ ಅಂತ ಹೇಳ್ತಾನೆ, ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಬ್ರ್ಯಾಂಡೆಡ್ ಅಂತ ಇರೋದು ವೀನಸ್ ಮಾತ್ರ ಕಾಪರ್ ಮಾಡ್ತಾ ಇರೋದು, ಸುಮಾರು 17,000ರಿಂದ 18,000 ರೂಪಾಯಿ ಇದೆ. ಬೇರೆ ನಮ್ಮ ರೀತಿ ಲೋಕಲಲ್ಲಿ ಯಾರಾದರೂ ಮಾಡಿದ್ರೂ ತೊಂದರೆ ಇಲ್ಲ. ಆದರೆ ಲೀಟರ್ಸ್ ಏನಿದೆ, ಬಿಲ್ ಕೊಡ್ತಾ ಇದ್ದಾರಾ, ವಾರಂಟಿ ಕಾರ್ಡ್ ಕೊಡ್ತಾ ಇದ್ದಾರಾ, ಕೊಟ್ಟಿರೋಂಥ ಬಿಲ್ಲು ಜೆನ್ಯೂನ್ ಇದೆಯಾ ವಿತ್ GST, ವ್ಯಾರಂಟಿ ಅವ್ರು ಏನು ಪ್ರಾಮಿಸ್ ಮಾಡಿದ್ದಾರೆ, ಸೀಲು ಸಿಗ್ನೇಚರ್ ಆಗ್ತಾ ಇದ್ದಾರೆ, ಮತ್ತು ಅವ್ರು ಏನು ಕಂಪ್ನಿ ಹೇಳಿದ್ದಾರೆ ಅದನ್ನು ಒಂದು ಸಲ ನೀವು ಗೂಗಲಲ್ಲಿ ಚೆಕ್ ಮಾಡಿ ರಿವ್ಯೂಸು. ಯಾಕಂದರೆ ಸುಮಾರು ಕಡೆ ಇದು ನಡೀತಾ ಇದೆ ಸರ್, ಕಾಪರು ಅಂತ ಹೇಳ್ತಾರೆ, ಕಸ್ಟಮರ್ ತೊಗೊಂಡಿರ್ತಾರೆ, ಒಂದು 2 ವರ್ಷ 3 ವರ್ಷ ಆದಮೇಲೆ ಏನಾದರೂ ಕಾಯಿಲ್ ಚೇಂಜು ಇನ್ನೊಂದು ಮತ್ತೊಂದು ಅಂತ ಬಿಚ್ಚು ನೋಡಿದಾಗ ಅಲ್ಲಿ ಕಾಪರ್ ಇರೋದಿಲ್ಲ. ಸೊ ಈ ರೀತಿ ಮೋಸಗಳಾಗ್ತದೆ ಸುಮಾರು ಕಡೆ, ಅದನ್ನು ಒಂಚೂರು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅದು ಬಿಟ್ಟರೆ ಇನ್ನೇನಿಲ್ಲ, ಬಂದು ನೋಡಿ ನಿಮ್ಗೆ ಇಷ್ಟ ಆದರೆ ಮಾತ್ರ ಪರ್ಚೇಸ್ ಮಾಡಿ, ಇನ್ನೇನು ತೊಂದರೆ ಇಲ್ಲ. ಮತ್ತು ಬ್ಯಾಂಗ್ಳೂರಲ್ಲಿ ಇರುವಂಥವ್ರಾಗಿರ್ಬೋದು, ಔಟ್ಸೈಡ್ ಆಗಿರ್ಬೋದು, ಕಾಲ್ ಮಾಡಬೇಡಿ, ನನ್ನ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ವಾಟ್ಸಪ್ ಮಾಡಿ, ಅಡ್ರೆಸ್ಸು ಇರುತ್ತೆ, ಡೈರೆಕ್ಟಾಗಿ ಬಂದು ನೋಡಿಕೊಂಡು ನೀವು ತೊಗೋಬೋದು. ವಾಟ್ಸಪ್ ಮಾಡಿದ್ರೆ ನಮ್ಮದು ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಅದಾದ ನಂತರ ಏನಾದ್ರು ಡೌಟ್ ಇದ್ದರೆ ಕಾಲ್ ಮಾಡಿ, ಇಲ್ಲ ನಾವೇ ಕಾಲ್ ಮಾಡ್ತೀವಿ ನಿಮಗೆ, ಕಮ್ಯುನಿಕೇಟ್ ಮಾಡಿ ನಿಮ್ದೇನೇ ಡೌಟ್ ಇದ್ದರೆ ನಾನು ಕ್ಲಾರಿಟಿ ಕೊಡ್ತೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಶೋರೂಮ್ ಎಲ್ಲಿ ಬರುತ್ತೆ ಸರ್? ಸರ್ ನಮ್ಮ ಶೋರೂಮ್ ಬಂದು ನಿಮಗೆ ಚುಂಚಕಟ್ಟ ಯಲ್ಲಮ್ಮ ದೇವಸ್ಥಾನ ಅಂತ ಇದೆ, JP ನಗರ ಐತ್ ಫೇಸು. ಅಲ್ಲಿಂದ ಕೊತ್ನೂರಿಗೆ ಹೋಗುವಂಥ ರೋಡು, ಅಲ್ಲಿ ಮಾರುತಿ ಸ್ಕೂಲು ಮತ್ತು ರಾಘವೇಂದ್ರ ಮಠ ಅಂತ ಇದೆ, ಆ ಮೇನ್ ರೋಡಲ್ಲೇ ಬರ್ತದೆ. ಸೊ ಇನ್ ಕೇಸ್ ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ಸಲ್ಲಿ ಹಾಯ್ ಅಂತ ಇದು ಮಾಡಿ, ನಾನು ನಿಮಗೆ ಲೊಕೇಶನ್ ಕಂಪ್ಲೀಟಾಗಿ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ. ಇಲ್ಲ ನನ್ನ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರು ಕೂಡ ನಾನು ಲೊಕೇಶನ್ ಶೇರ್ ಮಾಡ್ತೀನಿ.